ಮಾಡ್ತೀವಿ ಅಂದರೆ ಒಂದಲ್ಲ ಒಂದು ದಿನ ಮರದಲ್ಲಿ ನೇತಾಡ್ತಾ ಇರ್ತಾರೆ. ನೇತಾಡ್ಬೇಕಾ ಇದ್ರಮ್ಮ? ನೇತಾಡಬಾರ್ದು, ಹಾರಾಡ್ತಾ ಇರ್ಬೇಕು. ಕರೆಕ್ಟ್ ಅಲ್ಲ? ಹಾರಾಡ್ತಾ ಇರ್ಬೇಕಂದ್ರೆ ಹಗ್ಗ ರೇ ಮೇಡಮ್ ಕೈ ಕೊಟ್ಟಿರ್ಬೇಕು ನೀವು. ಸೊ ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟ್. ರಿಸಲ್ಟ್ ವಿಲ್ ಕಮ್. ನಾನು ಕಂಟಿನ್ಯೂಟಿ ವರ್ಕ್ ಸ್ನೇಹಿತರೆ. ಬೆಳಿಗ್ಗೆ 6 ಗಂಟೆ 6:30 ಎದ್ದು ಸ್ಟಾರ್ಟ್ ಆಯಿತು ಅಂದರೆ ಕಂಟಿನ್ಯೂ ಫೋನ್ ಇಲ್ಲಿದ್ದೀರಾ, ಏನು ಮಾಡ್ತಿದ್ದಾರೆ, ಗುಡ್ ಮಾರ್ನಿಂಗ್, ವಾಟ್ಸಪ್ಪಲ್ಲಿ ಗುಡ್ ಮಾರ್ನಿಂಗ್ ಆಗ್ತಾ ಇರ್ತೀನಿ, ವಾಟ್ಸಪ್ ಕಮ್ಯುನಿಕೇಷನ್ ಇರ್ತೀನಿ, ಝೂಮ್ ಕಮ್ಯುನಿಕೇಷನ್. ರಾತ್ರಿ 11:30 12:30 ಅದು ನಾರ್ತ್ ಇಂಡಿಯಾ ಲೀಡರ್ಸ್ ಹತ್ರ ಎಲ್ಲ ಕಮ್ಯುನಿಕೇಷನ್ ಇರ್ತೀನಿ, ಝೂಮಲ್ಲಿ ಇರ್ತೀನಿ, ಎಲ್ಲಾದರೂ ಇರ್ತೀನಿ ಸ್ನೇಹಿತರೆ. ಹಂಗೆ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿ ಇನ್ಕಮು ಬರ್ತಾ ಇದೆ ಸ್ನೇಹಿತರೆ. ಎಲ್ಲರೂ ಹೇಳ್ತಾರೆ ಸರ್ ಭಾಳ ಖುಷಿಯಾಗಿರ್ತೀರ ಸರ್, ಟೆನ್ಷನ್ ಎಲ್ಲ ಎಷ್ಟು ಫ್ರೀಡಮ್ ಆಗಿರ್ತೀರ ಸರ್ ಅಂತಾರೆ. ಹೌದು, ಟೆನ್ಷನ್ ಎಲ್ಲ ಫ್ರೀಯಾಗಿರ್ತೀನಿ. ಕೇಳಿ ಅಕೌಂಟಿಗೆ ದುಡ್ಡು ಬಿಡ್ತಾರೆ ಅಂತ. ಅಕೌಂಟಿಗೆ ದುಡ್ಡು ಬಿದ್ದರೆ ಯಾವ ಮನುಷ್ಯ ಬೇಕಾದ್ರೂ ಸುಮ್ಮನೆ ಇರ್ತಾರೆ. ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇದ್ದಾಗ ನಿಮ್ಮ ಸ್ಟೈಲ್ ಬೇರೆ. ಕರೆಕ್ಟ್ ಅಲ್ಲ? 5,000 ಇದ್ರೆ ಸ್ಟೈಲ್ ಬೇರೆ, 10,000 ಇದ್ರೆ ಸ್ಟೈಲ್ ಬೇರೆ, 1,00,000 ಇದ್ರೆ ಬೇರೆ, ಏನಾದ್ರು 1 ಕೋಟಿ ಇದ್ರು ಏನು ಬಂದಿದ್ದು ಮತ್ತೆ ಅದೇ 500 ರೂಪಾಯಿ ಇದ್ರೆ ಹಣ ಯಾವಾಗ ಬಂದು ಕರೆಕ್ಟ್ ಹೌದು ಸ್ನೇಹಿತರೆ. ಅದೆಲ್ಲ ಕಂಟಿನ್ಯೂಟಿ ಬರಬೇಕಂದ್ರೆ ಕಂಟಿನ್ಯೂಟಿ ಕೆಲಸ. ನನಗೆ ಕಂಟಿನ್ಯೂಟಿ ಇನ್ಕಮ್ ಬರ್ತಾ ಇದೆ ಅಂದರೆ ಕಂಟಿನ್ಯೂಟಿ. ನೋಡಿ, ಇವತ್ತು ಮುಗಿಸ್ಕೊಂಡು ಲೇಟ್ ನೈಟ್ ನಾನು ಹೋಗ್ಬೇಕು, ಹಾಸನ ಹೋಗ್ಬೇಕು. ಹಾಸನ ನಾಳೆ ಮೆಗಾಬಿ ಹೋಗ್ತಿದೆ, ಅದನ್ನು ಅಟೆಂಡ್ ಆಗಬೇಕು. ಅದು ಮುಗಿಸಿದ ಚಿಕ್ಕಮಂಗ್ಳೂರು 2 ದಿನ ಪ್ರೋಗ್ರಾಮ್ ಇದೆ. ಅದಾದ ತಕ್ಷಣ ಶಿವಮೊಗ್ಗದಲ್ಲಿ ಟ್ರೈನಿಂಗ್ ಇದೆ. ಅದು ಮುಗಿದ ತಕ್ಷಣನೇ ಬ್ಯಾಂಗ್ಳೂರಲ್ಲಿ ಪ್ರೋಗ್ರಾಮ್ ಇದೆ. ಅದು ಮುಗಿದ ತಕ್ಷಣ ನಾರ್ತ್ ಇಂಡಿಯಾ ಹೋಗಬೇಕು, ಬನಾರಸ್ ಹೋಗಬೇಕು, ಕಾನ್ಪುರ್ ಹೋಗಬೇಕು, ಎಲ್ಲ ಕಡೆ ಹೋಗಬೇಕು. ಕಂಟಿನ್ಯೂಟಿ ವರ್ಕ್ ಹೋಗ್ತಾ ಇದ್ದೀನಿ, ಕಂಟಿನ್ಯೂಟಿ ಇನ್ಕಮ್ ಬರ್ತಾ ಇದೆ. ಸೆಲೆಬ್ರಿಟಿ ಪಟ್ಟ ಹಾಗೆ ಸ್ನೇಹಿತರೆ. ಒಂದು ಮಾತು ಹೇಳ, ಒಂದ್ಸರಿ ಬ್ರ್ಯಾಂಡ್ ಆಗೋರ್ಗೂ ಸ್ವಲ್ಪ ಕಷ್ಟ. ವಿರಾಟ್ ಕೊಹ್ಲಿ ಸೇರಿದ ತಕ್ಷಣನೇ MRF ಕಂಪ್ನಿಯವ್ರು ಬಂದು ಅವ್ರ ಬ್ಯಾಟಿಗೆ ಸ್ಟಿಕ್ಕರ್ ಅಂಟಿಸ್ತೀನಿ. ಗೂಗಲ್ ಬಾಬಾ ಹೊಡೀರಿ, 300 ಕೋಟಿ ಕೊಟ್ಟಿದ್ದಾರೆ. ಇಷ್ಟು 300 ಕೋಟಿ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಟ್ ಇದೆಯಲ್ಲ, ಅವ್ನು ಏನು ಮಾಡ್ತಾನೆ? ವಿರಾಟ್ ಕೊಹ್ಲಿ ಬ್ಯಾಟ್ ಮಾಡಿದ, ಬ್ಯಾಟಲ್ಲಿ MRF ಅಂತ ಕಾಣುತ್ತಲ್ಲ, ಅದಕ್ಕೆ 300 ಕೋಟಿ ಕೊಟ್ಟಿದ್ದಾರೆ. ಮೊದಲೇ ಕೊಟ್ರ ಬ್ರ್ಯಾಂಡ್ ಹಾಕಿ. ಇಲ್ಲೂ ಅಷ್ಟೇ, ಬೆಳೆದ ಮೇಲೆ ದುಡ್ಡು ಬರೋದು, ಬೆಳೆಗಿನ ಮುಂಚೆ ದುಡ್ಡು ಬರಲ್ಲ. ಇಲ್ಲೂ ಬೆಳಿಬೇಕು, ಒಂದು ಟೀಮ್ ಕಟ್ಟಬೇಕು, ಲೀಡರ್ ಅನ್ನಿಸ್ಕೋಬೇಕು. ಇವ್ರೊಟ್ಟಿಗೆ ಹೋದ್ರೆ ಆಗುತ್ತೆ ಅನ್ನೋದು ಯಾವಾಗ ನಿಮ್ಮ ಕೆಳಗೆ ಅವ್ರ ಕೈಲಿ ಟ್ರಸ್ಟ್ ಬರುತ್ತಲ್ಲ, ಆಟೋಮೆಟಿಕ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಈಗ ನಾನು ಬೆಳೆದಾಯ್ತು, ಬೆಳೆದಾದ್ಮೇಲೆ ತಾನೇ ನಮಗೂ ದುಡ್ಡು ಬರ್ತಾ ಇರೋದು. ಬೆಳಕ್ಕಿಂತ ಮುಂಚೆ ದುಡ್ಡು ಬರಲ್ಲ ಸ್ನೇಹಿತರೆ. ಸ್ಟಾರ್ಟಿಂಗ್ ಖರ್ಚು, ಹೋಗ್ಬೇಕು, ಆಟೋದಲ್ಲಿ ಹೋಗ್ಬೇಕು, ಮೀಟಿಂಗ್ ಹೋಗ್ಬೇಕು, ದೋಸೆ ತಿನ್ಬೇಕು, ಟೈಮ್ ಆಗುತ್ತೆ, ಹೊರಗಡೆ ಹೋಟ್ಲಲ್ಲಿ ಊಟ ಮಾಡ್ಬೇಕಾಗುತ್ತೆ, ಖರ್ಚು ಎಲ್ಲ ಬರುತ್ತೆ. ಇನ್ಕಮ್ ಕಮ್ಮಿ, ಖರ್ಚು ಜಾಸ್ತಿ. ಡೆವಲಪ್ಮೆಂಟ್ ಆದ್ಮೇಲೆ ಖರ್ಚು ಕಮ್ಮಿ, ಇನ್ಕಮ್ ಜಾಸ್ತಿ. ಕರೆಕ್ಟ್ ಹೌದಲ್ವ? ಸೊ ಒನ್ ಪಾರ್ಟ್ ಸಕ್ಸಸ್ 90%, 10%, 10%. ನೋಡಿ, 90% ಸಕ್ಸಸ್ ಬರ್ಬೇಕಂತ ಹೇಳಿದ್ರೆ ಇದು ಪ್ರಿನ್ಸಿಪಲ್ ಇದೆ ಸ್ನೇಹಿತರೆ. ಎಷ್ಟೋ ಜನ 90% ಯಾಕೆ ಫೇಲ್ಯೂರ್ ಆಗ್ತಾರೆ ಅಂದರೆ ಬೇಕಾಗಿರೋ 10% ಇದೆಯಲ್ಲ, ಅವರ ಸ್ಕಿಲ್ಸನ್ನು ಅವರಲ್ಲಿ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಏನು ಬೇಕು ಅದನ್ನು ಅಳವಡಿಸೋಕ್ಕೆ ರೆಡಿ ಇಲ್ಲ ಸ್ನೇಹಿತರೆ. ಬೇಸಿಕ್ ಒಂದು ಒಳ್ಳೆ ಡ್ರೆಸ್ ಹಾಕಬೇಕು, ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಕೆಲವ್ರಿಗೆ ಏನು ಗೊತ್ತಾ, ಈಗೋ ಇರುತ್ತೆ ಸ್ನೇಹಿತರೆ. ಅವ್ರದ್ದು ಹೇಳಿದ್ದೆ ನಾನು ಕೇಳಬೇಕು. ಯಾರ ಹತ್ರ ಈಗೋ ಇದೆಯಲ್ಲ ಸ್ನೇಹಿತರೆ, ಅವ್ರು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲ್ಲ ಸ್ನೇಹಿತರೆ. ಈಗೋ ಅನ್ನೋದಿದೆಯಲ್ಲ, ಲರ್ನ್. ಕರೆಕ್ಟ್ ಅಲ್ವಾ? ಲರ್ನಿಂಗಲ್ಲಿ ಎಲ್ಲಿ ತೆಗಿ ಫಸ್ಟ್ ಏನಿದೆ ಹೇಳಿ? ಲರ್ನ್. ಲರ್ನ್ ಆದ್ಮೇಲೆ ಎಲ್ಲಿ ತೆಗೆದುಬಿಟ್ರೆ ಟೋಟಲಿ ಅರ್ನಿಂಗ್. ಕಲೀಲಿಕ್ಕೆ ನಾವೇನಾದ್ರು ಈಗೋ ಮಾಡ್ಕೊಂಡ್ಬಿಟ್ರೆ ನಾವೇನು ಕಲಿಯೋದು ನಮಗೆ ಗೊತ್ತಿದೆ ಅಂದರೆ ಇದೇ ಥರ 90-10% ಆಗುತ್ತೆ ಸ್ನೇಹಿತರೆ. ಆರ್ಡಿನರಿ ಪರ್ಸನ್ ಟು ಬಿಕಮ್ ಲೀಡರ್ ಯು ಮಸ್ಟ್ ಟು ಫೀಲ್ ಇನ್ಸೈಡ್ ಆಸ್ ಎ ಲೀಡರ್. ನೋಡಿ, ಇಲ್ಲೊಬ್ಬ ನಿತ್ಯನೇ ಕನ್ನಡಿ ಮುಂದೆ, ನೀವು ಕನ್ನಡಿ ಮುಂದೆ ನಿಂತರೆ ನಿಮ್ಮನ್ನ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು, ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತೇಳಿ. ಈಗ ನೀವೆಲ್ಲ ಇದ್ದೀರಲ್ಲ, ನಿಮ್ಗೆ ಯಾವುದಾದ್ರು ಡ್ರೆಸ್ಸು ಒಳ್ಳೊಳ್ಳೆ ಕೋಟ್ ಇಲ್ಲಲ್ಲ, ತಪ್ಪು ತಿಳ್ಕೊಬೇಡಿ. ಸೀದಾ ಚಾರ್ಜ್ ಹೋಗಿ ಒಂದೊಳ್ಳೆ ಫೋಟೋ ಬರಲಿ ಅಂತ ಹಾಕಿ ನೀವೇ ಅನ್ಕೋತೀರ, ಜೂಮ್ ಮಾಡಿ ನನ್ನ ಮಗಳು ನನಗೆ ವಿಗ್ ಹಾಕ್ಬಿಟ್ಟು ಫೋಟೋ ಮಾಡಿದ್ರು. ಪಪ್ಪ ಎಷ್ಟು ಚೆನ್ನಾಗಿ ಕಾಣ್ತದೆ, ಕೂದಲು ಇದ್ದೀರ ಪಪ್ಪ ಎಷ್ಟು ಚೆನ್ನಾಗಿ ಕಾಣ್ತದೆ, ಹೀರೋ ಥರ ಇಟ್ಕೊಂತ ನಮ್ಮ ಮಗಳು ಚಾರ್ಜ್ ನೋಡಿ ಅಮ್ಮಂಗೆ ತೋರಿಸ್ತೀನಿ. ಹಾಕಿಸ್ಕೊಳ್ಳೇನೆ ಅಂದೆ, ಬೇಡ ಇದೇ ಬ್ರ್ಯಾಂಡು, ಮತ್ತೆ ಇನ್ನೂ ಜಾಸ್ತಿ ಜನ ಬಿದ್ದರೆ ಕಷ್ಟ ಆಗುತ್ತೆ. ಸೊ ಆರ್ಡಿನರಿ ಪರ್ಸನ್ ಇಂದ ಎಕ್ಸ್ಟ್ರಾರ್ಡಿನರಿ ಆಗ್ಬೇಕಂತ ಹೇಳಿದ್ರೆ ಫೀಲ್ ಇನ್ಸೈಡ್. ನಿಮ್ ಇನ್ಸೈಡ್ ಅಲ್ಲಿ ನೀವು ಸ್ಟ್ರಾಂಗ್ ಆಗ್ಬೇಕು, ಔಟ್ಸೈಡ್ ಅಲ್ಲ, ಇನ್ಸೈಡ್. ಒಂದ್ಸರಿ ಒಂದು ಸಿಂಹ ಏನ್ ಮಾಡ್ತಂತ ಹೇಳಿದ್ರೆ, ಒಂದು ಮರಿಗೆ ಜನ್ಮ ಕೊಟ್ಟು ಸಿಂಹ ಸತ್ತೋಗ್ಬಿಡ್ತು. ಆ ಮರಿ ಏನ್ ಮಾಡ್ಬಿಡ್ತು ಗೊತ್ತಾಗಿಲ್ಲ, ಅದು ಸಣ್ಣ ಮರಿ. ಅಲ್ಲಿ ಕುರಿಗಳೆಲ್ಲ ಮೇಯ್ಸಕ್ ಬಿಡ್ತಾರಲ್ಲ ಕಾಡಿಂದ, ಊರು ಹಳ್ಳಿಗಳಲ್ಲೆಲ್ಲ, ಆ ಕುರಿ ಮಂದಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಯಾವ್ದು ಸಿಂಹದ ಮರಿ ಸಣ್ಣದು, ಅದ್ರೊಟ್ಟಿಗೆ ಬೆಳೆದಿದೆ. ಆ ಸಿಂಹದ ಮರಿನೂ ಸಣ್ಣದಾಗ ಅದ್ರೊಟ್ಟಿಗೆ ಬೆಳೆದಿದೆ. ಅದು ಇಷ್ಟ ಎತ್ತರ ಆಗಿದೆ, ಕುರಿನೂ ಇಷ್ಟ ಎತ್ತರ ಆಗಿದೆ. ಇದು ಗರ್ಜನೇ ಇಲ್ಲ. ಅದು ಸೊಪ್ಪು ತಿಂತಾ ಇದೆ, ಇದು ಸೊಪ್ಪು ತಿಂತಾ ಇದೆ ಸ್ಟಾರ್ಟಿಂಗ್ ಇಂದ. ಒಂದ್ಸರಿ ಏನಾಗ್ಬಿಡ್ತು, ಸಿಂಹ ಅಟ್ಯಾಕ್ ಮಾಡ್ಬಿಡ್ತು. ಯಾವ ಸಿಂಹ? ಈ ಸಿಂಹ ಅಲ್ಲ, ಕಾಡಿನ ಸಿಂಹ ಬಂದು ಅಟ್ಯಾಕ್ ಮಾಡಿದಾಗ ಕುರಿಗಳೆಲ್ಲ ಓಡೋಗ್ತಾವಲ್ಲ, ಅವಾಗ ಇದ್ರೊಳಗೆ ಒಂದು ಸಿಂಹ ಇತ್ತಲ್ಲ, ಮರಿ ಸಿಂಹ ದೊಡ್ಡದಾಗಿತ್ತಲ್ಲ, ಅದು ಓಡೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಇದು ತಲೆ ಕೆಟ್ಟೋಗ್ಬಿಡ್ತು. ನನ್ನ ಜಾತಿ ಒಳಗೆ ಕೊಡೋಗ್ತಾವ
ನಾನು ಸಿಂಹ ಅವನು ಸಿಂಹ, ಅವ್ನು ಓಡೋಗ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಬಿಟ್ಟು ಯಾಕಪ್ಪ ಓಡೋಗ್ತಿದ್ದೆ ನಿಮ್ಮ ಕಥೆ ಏನಂತ, ನಾನು ತಿನ್ಬಿಡೋದು. ಇಲ್ಲಪ್ಪ ನೀನು ನನ್ನ ಜಾತಿ ಅನ್ಕೊಡೋ, ನೀನೇನು ಆಗಿಲ್ಲ. ಇಲ್ಲ ಲಾಸ್ಟಿಗೆ ಆ ಸಿಂಹ ಕರ್ಕೊಂಡು ಒಂದು ಕೆರೆ ಹತ್ರ ನಿಲ್ಲಿಸ್ತಂತೆ. ನೋಡಿ ನಿನ್ನ ಮುಖ ಹೆಂಗಿದೆ, ನನ್ನಾಗಿದ್ಯಾ? ಇದೆ. ಗರ್ಜನೆ ಮಾಡು. ಗರ್ಜನೆ ಮಾಡ್ತಾ ಇಲ್ಲ. ಯಾಕೆ ಹೇಳಿ, ಬೆಳೆದಿದ್ದೆ ಯಾರೊಟ್ಟಿಗೆ? ಕುರಿ ಒಟ್ಟಿಗೆ. ಕರೆಕ್ಟ್ ಹೌದಲ್ವ? ಕಾಡಿನ ರಾಜ ಸಿಂಹ ಆದ್ರೂ ಬೆಳೆದಿದೆ ಯಾರೊಟ್ಟಿಗೆ? ಸಿಂಹದ ಜಾತಿ ಆದ್ರೂ ಬೆಳೆದಿದೆ ಯಾಕೆ? ಕುರಿ ಜಾತಿ ಒಟ್ಟಿಗೆ ಬೆಳೀತು. ಕರೆಕ್ಟ್ ಹೌದಲ್ವ? ಲಾಸ್ಟಿಗೆ ಗರ್ಜನೆ ಮಾಡೋದು ಹಿಂಗಲ್ಲ ಅಂತ ಒಂದು 4 ಸರಿ ಗರ್ಜನೆ ಮಾಡಿ ಇನ್ನೊಂದು ಸಿಂಹ ತೋರಿಸ್ತಲ್ಲ, ಅವಾಗ ಇದನ್ನು ಸಿಂಹದ ಗರ್ಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೀನು ಲಯನ್, ನನ್ನ ಜಾತಿಯನ್ನು ತಪ್ಪು ಮಾಡಿತು. ಅಂದ್ರೆ ಕೆಲವ್ರು ಏನಾಗ್ಬಿಟ್ಟಿರ್ತಾರೆ, ಯಥ ರಾಜ ತಥಾ ಪ್ರಜಾನ, ಕೆಲವರೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದಾಗಲ್ಲ. ಯಾವಾಗ ಪಾಸಿಟಿವ್ ಮೆಂಟಾಲಿಟಿ ಇರೋರೊಟ್ಟಿಗೆ ನೀವು ಸೇರ್ಕೊಂಡ್ಬಿಡ್ತಾರೆ, ಆಟೋಮೆಟಿಕ್ಲಿ ನಿಮ್ಮಲ್ಲೂ ಪಾಸಿಟಿವ್ನೆಸ್ ಬರುತ್ತೆ. ನೆಗೆಟಿವ್ ರೊಟ್ಟಿಗೆ ನೋಡಿ, ನೀವು 10,000 15,000 ಸಂಬಳ 20,000 ಸಂಬಳ ತಗೊಂಡಿರೋರೊಟ್ಟಿಗೆ ಇರಿ, ಯಾವಾಗ ನೋಡಿದ್ರು ಅವ್ರ ಹತ್ರ ಏನು ಚರ್ಚೆ ಇರುತ್ತೆ ಹೇಳಿ? ಆ ಫ್ರೆಂಡ್ಸ್ ಒಟ್ಟಿಗೆ ಮಗ ಒಂದು 20,000 ಗಾಡಿ ಪಂಚ ದಿನ ಒಂದು 100 ರೂಪಾಯಿ ಫೋನ್ ಪೇ ಮಾಡೋದು, ಕರೆನ್ಸಿ ಇಲ್ಲ ಇಟ್ಟು ಬೈತಾರೋ ಕರೆನ್ಸಿ, ಇದೇ ಚರ್ಚೆಗಳು. ಕರೆಕ್ಟ್ ಹೌದಲ್ವ? ಅದೇ ಲಕ್ಸುರಿಯಾಗಿ ಇನ್ಕಮ್ ತೊಗೊಳ್ತಾ ಇರ್ತಕ್ಕಂಥ ವ್ಯಕ್ತಿ ಇದ್ರೆ ಚರ್ಚೆ ಏನಾಗ್ತದೆ ಅಂತೇಳಿ, ಮಗ ಮೊನ್ನೆ ಒಂದು ಆಡಿ ಕಾರ್ಡ್ ತಗೊಂಡು, ಈಗ ಮೊನ್ನೆ ಒಂದು ಬೈಕ್ ತಾನೆ 4 ಲಕ್ಷ ಬೈಕ್ ತೊಗೊಂಡೆ, ಮೊನ್ನೆ ನಾನು ಹೇಳ್ತೀನಲ್ಲ ಸಿಂಗಾಪುರ್ ಹೋಗಿ ಬಂದು ಪಾಸಿಟಿವ್ ಮಾತುಗಳು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಷ್ಟೋ ಜನ ಇನ್ನರ್ ಸೈಡ್ ಅಲ್ಲಿ ನಿಮ್ಮ ಶಕ್ತಿ ಆ ಫೀಲ್ ನೀವು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಕಾಡಿನ ರಾಜ ಯಾರು? ಅತಿ ಶಕ್ತಿವಂತ ಪ್ರಾಣಿ ಯಾರು? ಶಕ್ತಿವಂತ ಪ್ರಾಣಿ. ಅತಿ ಎತ್ತರವಾದ ಪ್ರಾಣಿ ಯಾರು? ಅತಿ ಬುದ್ಧಿ ಇರೋ ಪ್ರಾಣಿ ಯಾರು? ಕಾಡಿನ ರಾಜ ಯಾಕೆ ಸಿಂಹ ಆಯ್ತು? ಲೀಡರ್ಶಿಪ್ ಕ್ವಾಲಿಟಿ. ಆಟಿಟ್ಯೂಡ್, ವರ್ತನೆ ಇದೆಯಲ್ಲ, ಅದು ಆನೆ ನೋಡಿದ್ರು ಆ ಸಿಂಹದ ಮೈಂಡ್ ಸೆಟ್ ಏನ್ ಗೊತ್ತಾ? ನನಗೆ ಆಹಾರ ಸಿಕ್ತು. ಕರೆಕ್ಟ್ ಅಲ್ಲ? ಆನೆ ಅಷ್ಟು ಬಲಿಷ್ಠವಾಗಿದ್ರು, ಸಿಂಹ ಆಗಲ್ಲ, ತಿಂದಾಕ್ಬಿಡುತ್ತೆ. ಮೈಂಡ್ ಸೆಟ್ ಕರೆಕ್ಟ್ ಹೌದಲ್ವಾ? ಸಿಂಹದ ಆಟಿಟ್ಯೂಡ್ ಏನು? ಯಾವುದೇ ಪ್ರಾಣಿ ಎದುರಿಗೆ ಬರಲಿ ನನಗೆ ಆಹಾರ ಸಿಕ್ತು. ಬೇರೆ ಪ್ರಾಣಿಗಳ ಮೈಂಡ್ ಸೆಟ್ ಏನು ಹೇಳಿ? ಇದು. ಸಿಂಹಕ್ಕಿಂತ ವೇಗ ಜಿಂಕೆ. ಸಿಂಹಕ್ಕಿಂತ ವೇಗ ಜಿಂಕೆ. ಜಿಂಕೆ ಪ್ರಾಬ್ಲಮ್ ಏನು ಗೊತ್ತಾ? ತಪ್ಪಿಸ್ಕೋಬಹುದು ಹೋಗ್ತಾ ತಿರುಗಿ ಎಡ ಬಿದ್ದ. ಇಲ್ಲೂ ಅಷ್ಟೇ, ಕೆಲವು ತಿರುಗಿ ನೋಡೋದು. ಅವ್ರು ಸೇರೋಲ್ಲ, ಅವ್ರೇನಾರು ದಬಾಕಿದ್ರ? ದಬಾಕಿಲ್ಲ. ಇವ್ರೇನಾರು ದಬಾಕಿದ್ರ? ಇವ್ರು ದಬಾಕಿಲ್ಲ. ನಾನೇನು ಬದನೆಕಾಯಿ ದಬಾಕಿದ್ರು ಅಷ್ಟೇ. ಯಾರು ಹಿಂತಿರುಗಿ ನೋಡಕ್ ಹೋಗ್ಬಾರ್ದು ಸ್ನೇಹಿತರೆ. PT ಉಷಾ ಓಡ್ಬೇಕಾದ್ರೆ ಅವಳು ಯಾವುದೇ ಕಾರಣಕ್ಕೂ ಹಿಂದೆ ಯಾರು ಬರ್ತಾ ಇದಾರೆ ನೋಡ್ಲಿಲ್ಲ. ಅವ್ರು ನೋಡಿದ್ ಒಂದೇ ಒಂದು, ಮುಂದೆ ಟೇಪ್ ಕಟ್ಟಿದ್ದಾರೆ, ಇಷ್ಟು ಮಿನಿಟ್ಸ್ ಒಳಗೆ ಅದು ರೀಚ್ ಮಾಡಬೇಕು, ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಂತ ಅವ್ರ ಫೋಕಸ್ ಇದ್ದಿದ್ದು ಸ್ಟ್ರೈಟ್ ಮಾತ್ರ. ಹಿಂದೆ ಯಾರು ಬರ್ತಾ ಇದಾರೆ ಅಂತ ಹಿಂಗೆ ತಿರುಗಿದ್ರೆ ವಿತಿನ್ 10 ಸೆಕೆಂಡ್ 5 ಸೆಕೆಂಡ್ ಅಲ್ಲಿ ಹಿಂದೆ ಇರ್ತಕ್ಕಂಥ ಸ್ಪೀಡ್ ಕ್ಯಾಚ್ ಮಾಡ್ಬಿಡ್ತಾರೆ. ಕರೆಕ್ಟ್ ಹೌದವ್ರು? ನಮ್ ಫೋಕಸ್ ಎಲ್ಲಿರ್ಬೇಕು? ಫ್ರಂಟ್. ಯಾರು ಅಚೀವರ್ ಆಗಿದ್ರೆ ಅವ್ರ ಕಡೆ ಇರಬೇಕು. ಇವ್ರಂಗ್ ಆಗ್ಬೇಕು. ಆ ಮೈಂಡ್ ಸೆಟ್ ಯಾವಾಗಿರುತ್ತೆ? ಡೆವಲಪ್ಮೆಂಟ್ ಸ್ನೇಹಿತರೆ. ಇವತ್ತು ಕಂಪನಿ 2030ಕ್ಕೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಆಗುತ್ತೆ ಅಂತ MD ಹೇಳ್ತಾ ಇದ್ದಾರೆ. ಎಸ್, 100% ಆಗುತ್ತೆ. 2030ಕ್ಕೆ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಆಗ್ಬೇಕಾದ್ರೆ ನನ್ನ ಇಂಟ್ರೆಸ್ಟ್ ಎಸ್. 2030ಕ್ಕೆ ಇಂಡಿಯಾದಲ್ಲಿ ಕಂಪನಿ ನಂಬರ್ 1 ಆದ್ರೆ MD ನಂಬರ್ 1 ಆಗ್ತಾರೆ. 2030ಕ್ಕೆ ನಾನು ವೆಲ್ ಟ್ರೈನರ್ ಟಾಪ್ ಲೀಡರ್ ಯಾರಾದ್ರೂ ಇದ್ರೆ ಅದು ಇಂಡಿಯಾದಲ್ಲಿ ನಂಬರ್ 1 ಮಿಸ್ಟರ್ ಸಂತೋಷ್ ಶೆಟ್ಟಿ ಇರಬೇಕು. ಆ ಹೋರಾಟ ನನ್ನ ಈ ಇಂಡಿಯಾದಲ್ಲಿ MD ನಂಬರ್ 1 ಆಗ್ಬೇಕಂದ್ರೆ ನನ್ನ ಕೈಲಾಗಲ್ಲ. ಅದೇ ನಿರಂತರ ಶ್ರಮ ಇವತ್ತು ನಮ್ಮನ್ನ ತಗೊಂಡು ಹೋಗ್ತಾ ಇದೆ ಸ್ನೇಹಿತರೆ. ಎಲ್ಲೂ ನಮಗೆ ಕಾನ್ಫಿಡೆನ್ಸ್ ವೀಕ್ ಆಗಲ್ಲ. ನಿಮ್ಗಾದ್ರೂ 4-6 ಜನ 10 ಜನ ಲೀಡರ್ಸ್ ಇದ್ದಾರೆ. ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದೀರಾ ಅಂತ ಕೇಳಕ್ಕೆ ನನಗೆ ಅಪ್ಲೈನೇ ಇಲ್ಲ. ನನಗೆ ಅಪ್ಲೈನ್ ಇಲ್ಲ. ನನಗೆ ಯಾರು MDನೇ ಅಪ್ಲೈ. MDನೇ ಅವರೇ ಅಪ್ಲೈ. ಅವ್ರ ಬ್ಯುಸಿ ಶೆಡ್ಯೂಲಿಗೆ ಬೇಕಾದ್ರೆ ಚಾಟಿಂಗ್ ಅಲ್ಲಿ ತೋರಿಸ್ತೀನಿ. ಕಾಲ್ಸ್ ಕಮ್ಮಿ, ವಾಯ್ಸ್ ಮೆಸೇಜ್ ಜಾಸ್ತಿ. ಟೈಮಿಂಗ್ಸ್ ಇರಲ್ಲ. ಯಾರ ಜೊತೆ ಕೂತಿರ್ತಾರೆ, ಕಾಲ್ಸ್ ಹತ್ತಕ್ಕಾಗಲ್ಲ. ಒಂದು ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ನಮಗೆ. ಸೊ ಆದ್ರೂ ಇಂಡೈರೆಕ್ಟ್ಲಿ ನಾನು ಕಿಕ್ ಸ್ಟಾರ್ಟರ್ ಅಲ್ಲ, ಐ ಆಮ್ ಎ ಫುಲ್ ಸ್ಟಾರ್ಟರ್. ನೀವು ಯಾವಾಗ ಕಿಕ್ ಸ್ಟಾರ್ಟರ್ ಆಗ್ತೀರಾ, 1-2 ಸರಿ ಹೊಡಿತಾರೆ, 3 ಸರಿ ಹೊಡಿತಾರೆ, 4 ಸರಿ ಹೊಡಿತಾರೆ. ಕಿಕ್ ಸ್ಟಾರ್ಟ್ ಆಗಲಿಲ್ಲ ಬೈಕಂಡು ನಿಮ್ಮ ಬೈಕಿಗೆ ನೀವೇ ಹಾಕೋದು. ಕರೆಕ್ಟಾ? V ಸ್ಟಾರಲ್ಲೂ ಅಷ್ಟೇ. ನೀವು ಕಿಕ್ ಸ್ಟಾರ್ಟರ್ ಆಗಿಬಿಟ್ರೆ ಈ ಪುಣ್ಯಾತ್ಮನಿಗೆ
ಹೇಳ್ತಾರೆ ಕರೆಕ್ಟ್ ಹೌದವರು. ನಾನು ಚಾಲ್ತಿಲಿದ್ರೇನೆ ನನಗೆ ಎಮ್ ಡಿ ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಬಿಸ್ನೆಸ್ ಕೊಟ್ಟಿಲ್ಲ ಅಂದರೆ ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ? ನಿಮಗೂ ನಿಮ್ಮ ಕೆಳಗೆ ಬಿಸ್ನೆಸ್ ಬಂದಿಲ್ಲ ಅಂದರೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ? ಕೊಡಲ್ಲ ಸ್ನೇಹಿತರೆ. ನಿಮ್ಮಲ್ಲೂ ಒಂದು ಇನ್ನರ್ ಇದೆ ಸ್ನೇಹಿತರೆ. ಥಿಂಕ್ ಲೈಕ್ ಎ ಲಯನ್. ಬೇಕಾದ್ರೆ ನೋಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ನಿಮ್ಮಲ್ಲೂ ಆ ಶಕ್ತಿ ಇದೆ. ಮತ್ತೆ ಇನ್ನೊಂದು ಇಷ್ಟರಲ್ಲ ಅಂತ ಏನು ದೊಡ್ಡದು ಕೆಲಸ ಏನಿಲ್ಲ ಸ್ನೇಹಿತರೆ. ಅವ್ರು ಏನು ಮಾಡಿದ್ರೆ ಅದನ್ನು ಕಾಪಿ ಪೇಸ್ಟ್ ಮಾಡಿಸ್ತಾರೆ. ಅವ್ರು ಏನು ಮಾಡ್ತಾರೆ ಅದನ್ನು ಕಾಪಿ ಪೇಸ್ಟ್ ಮಾಡೋದು. ಅವ್ರ ಡ್ರೆಸ್ ಸೆನ್ಸನ್ನು ಕಾಪಿ ಪೇಸ್ಟ್ ಮಾಡೋದು. ಹಂಗಂತೇಳಿ ಡ್ರಿಂಕ್ಸ್ ಮಾಡ್ತಾರೆ ರಾಜಪ್ಪ ಅಂತೇಳಿ ನೀವು ಡ್ರಿಂಕ್ಸ್ ಮಾಡೋದು. ನಾನು ಅವರೇ ಆಗ್ತಾನೆ ಅಂತ ಹೇಳಿದ್ರೆ ಅವ್ರು ಡ್ರಿಂಕ್ಸಿಂದ ದೂರ. ಅವ್ರಿಗೆ ಎಕ್ಸಾಂಪಲ್ ಕೊಡ್ಬೋದು. ಅಪ್ಪಿ ಗೊತ್ತಿಂದಲೇ ಯಾರು ಹೇಳ್ಬಿಟ್ಟು ನಾನು ಕುಡಿಯೋದು ಯಾವಾಗ ನೋಡೋದು, ಇನ್ನೂ ಸ್ವಲ್ಪ ಸೈಡಿಗೆ ಹೋಗಿ ಕುಡಿತಿದ್ದೆ, ಅಲ್ಲೂ ಯಾರು ನೋಡ್ಬಿಟ್ರಲ್ಲ ಕರೆಕ್ಟ್. ರಮೇಶ್ ನನ್ನ ಹೆಸರು ಹೇಳ್ಬಿಟ್ರೆ ಸೊ ಆರ್ಡಿನರಿ ಪರ್ಸನ್ ಟು ಬಿಕಮ್ ಎ ಲೀಡರ್ ಯು ಮಸ್ಟ್ ಫೀಲ್ ಇನ್ಸೈಡ್ ಆಸ್ ಎ ಲೀಡರ್. ಲೀಡರ್ ಥಿಂಕ್ ಮಾಡಿ, ಕನ್ನಡ ಮುಂದೆ ನಿಂತ್ಕೊಳ್ಳಿ, ಯೋಚನೆ ಮಾಡಿ ನನಗೆ ಸಾಧ್ಯತೆ ಇದೆ, ನಾನು ಇದೇ ತರ ಸೂಟ್ ಹಾಕಿದ್ರೆ ಇವತ್ತು ನೀವು ಹೋಗ್ಬೇಕು, ನಿಮ್ಮ ಫೋಟೋನ ChatGPT ಹಾಕ್ಬೇಕು, ಬ್ಲೇಸರ್ ಹಾಕೊಂಡ್ರೆ ಹೆಂಗ್ ಕಾಣ್ತೀರಂತ ಹಾಕಿ, ಅದ್ರ ಜೊತೆ 10 ಜನ ಲೀಡರ್ಸ್ ಇದ್ರೆ ಹೆಂಗಿರುತ್ತೆ ಫೋಟೋ ಅಂತ ಹೇಳಿ ChatGPT ಹಾಕಿ ಆ ಫೋಟೋ ನೋಡಿ. ಈ ತರ ಬಲಿಷ್ಠವಾದ 10 ಜನ ಲೀಡರ್ ಇದ್ದಿ ನಾನು ಹಿಂಗೆ ಸೂಟ್ ಹಾಕೊಂಡ್ರೆ ಹೆಂಗ್ ಕಾಣ್ತೀನಿ ಅಂತ ಒಂದ್ಸರಿ ವಿಜುವಲೈಸೇಷನ್ ಮಾಡ್ಕೊಳಿಸ್ತಿದ್ರೆ ಅವಾಗ ನಿಮ್ಗೂ ಅನ್ಸುತ್ತೆ ಎಸ್ ನಾನು ಇಷ್ಟು ಚೆನ್ನಾಗಿದ್ದೀನಿ, ಈ ತರ ಆಗ್ಬೋದು ಅನ್ನೋ ಭಾವನೆ ನಿಮ್ಮಲ್ಲಿ ಬರುತ್ತೆ. ಎಲ್ಲಿವರೆಗೂ ಆ ಭಾವನೆ ಆ ಕಲ್ಪನೆ ನಿಮ್ಮಲ್ಲಿ ಬರಲ್ಲ, ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಇಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಬರಲ್ಲ ಸ್ನೇಹಿತರೆ. ಯಾವತ್ತೂ ನಾನು ಅವ್ರನ್ನ ಹಿಂದೆ ಹಾಕ್ತೀನಿ, ನಾನು ಮುಂದೆ ಹೋಗ್ತೀನಿ, ಅವ್ರನ್ನ ಹಿಂದೆ ಹಾಕ್ತೀನಿ, ನಾನು ಮುಂದೆ ಹೋಗ್ತೀನಿ, ನಾನೇ ಇಡೀ ಕಂಪ್ನಿ ಟಾಪ್ ಇರಬೇಕು ಅನ್ನೋ ಮೈಂಡ್ ಸೆಟ್ ಯಾವಾಗ ಇರುತ್ತೆ ನೀವು ಚಾಲ್ತಿಲಿ ಇರ್ತಾರೆ. ನಿಮ್ಮ ಟೀಮಲ್ಲಿ ನೀವು ಟಾಪ್ ಇರಬೇಕಂತ ಯೋಚನೆ ಮಾಡಿ, ಚಾಲ್ತಿಲಿ ಇರ್ತಾರೆ. ಇವಾಗ ಕಂಪನಿ ನಾನು ಟಾಪ್ ಇರಬೇಕು, ಅದು ನನ್ನ ಮೈಂಡ್ ಸೆಟ್. ಸಂತೋಷ್ ನಿನ್ ಕೈಲಾಗುತ್ತೆ, ಅವ್ರದ್ದೇನೆಲ್ಲ ನಿನ್ ಕೈಲಾಗುತ್ತೆ. ಅದೇ ಮೈಂಡ್ ಸೆಟ್ ಇವತ್ತು ನಾನು ಕೆಲಸ ಮಾಡಿಸ್ತಾ ಇದ್ದೆ. ಅದೇ ಸೆಲ್ಫ್ ಮೋಟಿವೇಟ್ ನಮಗೆ. ನಾನು MD ಸರ್ಗೆ ಒಂದ್ಸರಿ ಕೇಳಿದೆ, ಸರ್ MD ಸರ್ ಒಂದು ಡೇಟ್ ಬೇಕಿತ್ತು. ಏನಕ್ಕೆ ರೀ ಸರ್? ನಿಮ್ಮ ಸ್ಪೀಚಿಗೆ ಹೆಂಗೆ ಮೋಟಿವೇಶನ್ ಆಗ್ತಾರೆ ಅಂದರೆ ಸರ್ ರೋಮ ಕೊಡುತ್ತೆ ಸರ್, ಹೆಂಗೆ ಕೆಲಸ ಮಾಡ್ಬೇಕು ಅನ್ಸುತ್ತೆ ಸರ್, ಒಂದು ಸ್ಪೀಚ್ ಕೊಡಿ ನಗಾಡೋದು. ನಾನು ಸ್ಪೀಚ್ ಕೊಟ್ಟರೆ ಸಂತೋಷ್ ರಾತ್ರಿ 90 ಕ್ವಾರ್ಟರ್ ಹೊಡೆದಾಗ ಕಿಕ್ ಹೊಡಿತತ್ತಲ್ಲ ಆ ಥರ ಅವತ್ತು ಅಂತಾರೆ. ಬೆಳಗ್ಗೆ ನೋಡಿದ್ರೆ ಹಂಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಂತೋಷ್. ಅದರಿಂದ ಏನು ಪ್ರಯೋಜನ ಇಲ್ಲ. ಹೌದಲ್ಲ? ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ಬಿಡ್ತೀನಿ, ನಾನು ಹಿಂಗೆ ಮಾಡ್ಬಿಡ್ತೀನಿ, ನಾನು ಹಿಂಗೆ ಮಾಡ್ಬಿಡ್ತೀನಿ ಅಂತೇಳಿ ಕರೆಕ್ಟ್ ಅಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ. ಒಂದೇ ವರ್ಡ್ ಹೇಳಿದ್ರು ಏನು ಗೊತ್ತಾ? ಸಂತೋಷ್ ಒಬ್ಬ ಹಸ್ಬೆಂಡ್ ಆದಂಥ ವ್ಯಕ್ತಿಗೆ ತನ್ನ ಹೆಂಡತಿ ಕೋಳಲ್ಲಿ ಇನ್ನೂ ಕೈಮಣಿ ದಾರ ಇದೆ, ಅದು ಗೋಲ್ಡಿಗೆ ಕನ್ವರ್ಟ್ ಆಗಿಲ್ಲ, ಅದೇ ಮೋಟಿವೇಶನ್. ನನ್ನ ಮಕ್ಕಳು ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಾ ಇರೋ, ಒಂದು ಹೈಯರ್ ಸ್ಕೂಲ್ ಓದ್ತಾ ಇಲ್ಲ, ಅದೇ ಮೋಟಿವೇಶನ್. ಇವತ್ತು ನಮ್ಮ ಹತ್ರ ಹಾಕಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ಅದೇ ಮೋಟಿವೇಶನ್. ಒಳ್ಳೆ ಬಟ್ಟೆ ಹಾಕಬೇಕು. ಇವತ್ತು ಎಷ್ಟೋ ಸರಿ ಸ್ಲಿಪ್ಪರ್ನ ಒಂದೇ ಹಿಡ್ಕೊಂಡಿದ್ದೀವಿ, ದಿನಕ್ಕೊಂದು ಸ್ಲಿಪ್ಪರ್ ಹಾಕಕ್ಕೆ ಆಗ್ತಾ ಇಲ್ಲ. ಒಂದು ಒಳ್ಳೆ ಮಾಲಿಗೆ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಮಕ್ಕಳಿಗೆ ಒಂದು ಒಳ್ಳೆ ಡ್ರೆಸ್ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಹಬ್ಬ ಬಂದರೆ ಡ್ರೆಸ್ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಇದು ಅವನ ಮನಸ್ಸಿಗೆ ಬರುತ್ತೆ, ನನ್ನ ಮೋಟಿವೇಶನ್ ಅವಶ್ಯಕತೆ ಇಲ್ಲ ಸಂತೋಷ್, ಇದಕ್ಕಿಂತ ಜಾಸ್ತಿ ಅವ್ರು ಕೆಲಸ ಮಾಡ್ತಾರೆ. ಇದು ನಮಗೆ ಬೇಕಾಗಿರುತ್ತೆ ಸ್ನೇಹಿತರೆ, ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾವಾಗ ನಿಮ್ಮಲ್ಲಿರ್ತಕ್ಕಂಥ ಇನ್ನರ್ ಬ್ಯೂಟಿ ಹೊರಗೆ ಬರುತ್ತೆ. ಔಟರ್ ಬ್ಯೂಟಿ ಇಲ್ಲ, ಅವಶ್ಯಕತೆ ಇಲ್ಲ. ಔಟರ್ ಬ್ಯೂಟಿ ನಿಮ್ಗೆ ಹೊರಗಡೆ ಬೇಕು. ಏನಕ್ಕೆ? ನಿಮ್ಮನ್ನ ಡ್ರೆಸ್ ಸೆನ್ಸ್ ಅಲ್ಲಿ ನೋಡ್ತಾರೆ, ಎಲ್ಲದೂ ನೋಡ್ತಾರೆ, ಎಷ್ಟು ಸೂಪರ್ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ಲ? ಅದ್ರ ಜೊತೆ ಇನ್ನರ್ ಬ್ಯೂಟಿ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನರ್ ಬ್ಯೂಟಿ ಅಂದ್ರೆ ಏನು? ನಿಮ್ ಕೈಲಿ ಆಗುತ್ತೆ. ಯಾವತ್ತೂ ಅಪ್ಲೇನ್ ಹತ್ರ ಏಳ್ಸ್ಕೊಂಡು ಕೆಲಸ ಮಾಡೋನು ಅವ್ನು ಯಾವತ್ತೂ ಲೀಡರ್ ಆಗಲ್ಲ, ಅವ್ನು ಯಾವತ್ತೂ ಲೂಸರ್ ಆಗೇ ಇರ್ತಾನೆ. ಇವತ್ತು ನಂಗೆ MD ಸಂತೋಷ್ ಸೇರಿಸ್ದಾಗಿಂದ ನೀನು ಹಿಂಗೆ ಮಾಡ್ಬೇಕು ಅಂತ ಯಾವತ್ತೂ ಹೇಳಿಲ್ಲ ಸ್ನೇಹಿತರೆ. ಆದರೆ ನಾನು ಮಾಡಿದ ಕೆಲಸಕ್ಕೆಲ್ಲ ಇವತ್ತು ಚಪ್ಪಾಳೆ ಹೊಡೆದು ನೀನು ಮಾಡಿದ ಗ್ರೇಟ್ ಅಂತ ಹೇಳ್ತಾರೆ. ಯಾಕೆಂದರೆ ಯಾವತ್ತೂ ಅವ್ರ ಹತ್ರ ಹೇಳಿಸ್ಕೊಂಡಿಲ್ಲ ಸ್ನೇಹಿತರೆ. ನನ್ನದೇ ಆದ ಒಂದು ಬ್ರ್ಯಾಂಡನ್ನು ನಾನು ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನಮ್ಮದೇ ಆದ ಬ್ರ್ಯಾಂಡ್ ಆದಾಗ ಮಾತ್ರ ಬೆಲೆ ಇರುತ್ತೆ ಸ್ನೇಹಿತರೆ. ನಿಮ್ಮಲ್ಲಿರೋ ಶಕ್ತಿ ಅದನ್ನು ತೋರ್ಪಡಿಸ್ಬೇಕು. ಇವತ್ತು ನಿಮ್ಮ ಹಸ್ಬೆಂಡ್ ನಿಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಕಮಿಟ್ಮೆಂಟ್ ಇದೆ ಅನ್ಕೊಳ್ಳಿ. ಚೀಟಿಗೆ ದುಡ್ಡಿಲ್ಲ ರೀ, ಏನು ಮಾಡೋದು ಅಂತ ಟೆನ್ಷನ್ ಇದ್ದಾಗ ಬಿಡ್ರಿ, ನಾನು 3 ಸ್ಟಾರಲ್ಲಿ ಬಂದಿದೆ, ಒಂದು 10 ಸಾವಿರ, ಎಷ್ಟು 5 ಸಾವಿರ ಬೇಕಿತ್ತ, ಕೊಡಿ. ನೋಡಿ ನಿಮ್ಮ ಹಸ್ಬೆಂಡ್ ಕೂಡ ರೆಸ್ಪೆಕ್ಟ್ ಕೊಡಿ. ನೋಡಿ ಮನೆ ಬಾಡಿಗೆ ನಿಮ್ಮ ಹಸ್ಬೆಂಡ್ ಕೊಡೋಕ್ಕಿಂತ ಮುಂಚೆ ನೀವತ್ತು ಕೊಟ್ಟು ನೋಡಿ. ನಿಮ್ಮ ಅತ್ತೆ ಮಾವರಿಗೆ ಒಂದು ಸ್ಯಾರಿನ, ಒಂದು ಪಂಚನ, ವಾರ ಒಂದೊಂದು ಡ್ರೆಸ್ ಕೋಡ್ ಕೊಡಿಸಿ. ನಿಮ್ಮ ಅತ್ತೆ ಮಾವ ನಿಮ್ಗೆ ಯಾಕೆ ಫ್ರೀಡಮ್ ಬಿಡಲ್ಲ ಸ್ನೇಹಿತರೆ? ನಿಮ್ಮ ಅಣ್ಣ ತಂದಿರು ಯಾಕೆ ಫ್ರೀಡಮ್ ಬಿಡಲ್ಲ? ನಾವು ಸುಮ್ಮನೆ ಓದ ಪುಟ್ಟ ಬಂದ ಪುಟ್ಟ ಅಂತ ಮೀಟಿಂಗ್ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ಸೂಟು ಬುಟ್ಟು ಹಾಕೊಂಡು ಸ್ಟೇಟಸ್ ಹಾಕೊಂಡ್ರೆ ವಾಲಾಡ್ತಾಳೆ, ₹1 ದುಡಿಲ್ಲ ಅಂತ ಚಿಂತಿಲ್ಲ. ಇದೇ ಮಾತು ಬರುತ್ತೆ. ಕರೆಕ್ಟ್ ಹೋದಲ್ವೋ? ಯಾವಾಗ ನಿಮ್ಮ ಮನೆಯವ್ರಿಗೆ ಒಂದಲ್ಲ ಒಂದು ಸ್ಮಾಲ್ ಗಿಫ್ಟ್ಗಳನ್ನ, ನಮ್ಮ ಮನೇಲಿ ಇವತ್ತು ಸಂತೋಷ್ ಹೊರಗೆ ಹೋಗ್ತಾನೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಹ್ಯಾಪಿ ಪಡ್ತಾರೆ. ಯಾಕೆ ಗೊತ್ತಾ? ನಮ್ಮ ಮನೆಯವ್ರು ಹೊರಗಡೆ ಹೋದ್ರೆ ಏನಾದ್ರು ಶಿಕಾರಿ ಮಾಡ್ಕೊಂಡ್ ಬರ್ತಾರೆ ಅಂತ. ಏನಾದ್ರು ಶಿಕಾರಿ ಅಂದ್ರೆ ಹೇಳಿ, ನಾನು ಒಂದು ವಾರ ಟ್ರಿಪ್ ಹೊರಟೆ ಅಂತ ಹೇಳಿದ್ರೆ ಬಿತ್ತು 5 ಲಕ್ಷ ನನ್ನ ಅಕೌಂಟಿಗೆ ಅಂತ ಹೇಳಿ ಸ್ನೇಹಿತರೆ. ಬರ್ಬೇಕಾದ್ರೆ ಒಂದು ಒಳ್ಳೆ ಸ್ಯಾರಿನೋ, ಒಂದು ಗೋಲ್ಡೋ, ಏನೋ ನನ್ನ ವೈಫಿಗೆ ತಗೋಣ, ಖುಷಿ. ನಾವು ಖುಷಿಯಾಗಿರ್ತಾರೆ ಫ್ಯಾಮಿಲಿನ ಯಾರು ಇರ್ಬೇಕು ಸ್ನೇಹಿತರೆ? ಯಾರು ಇರಬೇಕು? ಪಕ್ಕದ ಮನೇಲಿ ಇಡಕ್ಕಾಗ್ತಾ?
ಅಥವಾ ಪಕ್ಕದ ಮನೆ ಸಾರಿ ಕೊಡ್ಸಕ್ಕ ನಾವೇ ತಾನೇ ಕೊಡಿಸ್ಬೇಕಾಗಿರೋದು. ಈ ಇದೆಯಲ್ಲ ಎಮೋಷನಲ್, ಈ ಎಮೋಷನಲ್ ಯಾವಾಗ ನಿಮ್ಮ ಮೈಂಡ್ ಸೆಟ್ಟಿಗೆ ಬರುತ್ತೆ ಸ್ನೇಹಿತರೆ, ಅವಾಗ ಮಾತ್ರ ಡೆವಲಪ್ಮೆಂಟ್. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ಸ್ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಒಂದು ಇದು ನೋಡಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ಯಾರು ಹೇಳಿ? ಮಹಾತ್ಮ ಗಾಂಧಿ. ಎ ಟ್ರೂ ಲೀಡರ್ ಆಲ್ವೇಸ್ ನೋ ಹೌ ಟು ಟೇಕ್ ಸ್ಪಾಟ್ ಡಿಸಿಷನ್ಸ್. ಮಹಾತ್ಮ ಗಾಂಧಿಯವರು ಹೇಳ್ಬೇಕಂತ ಹೇಳಿದ್ರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತಕ್ಕಂಥ ಒಬ್ಬ ಪರ್ಸನ್, ಹೈಲಿ ಎಜುಕೇಟೆಡ್ ಪರ್ಸನ್. ಕರೆಕ್ಟ್ ಹೌದವ್ರು? ಸೊ ಅವರಲ್ಲಿ ಒಂದು ಡಿಸಿಷನ್ ಬಂತು, ನನ್ನನ್ನು ಹೊರಗಾಕಿದ್ರು ಟ್ರೈನಿಂದ, ಇವ್ರನ್ನ ನಾನು ದೇಶದಿಂದ ಹೊರಗಾಕ್ತೀನಿ ಅನ್ನೋ ಒಂದು ನಿರ್ಧಾರ ಸ್ನೇಹಿತರೆ ಪರ್ಸನಲ್ ಆಗಿ ತಗೊಂಡ್ರು. ಯಾವಾಗ ಪರ್ಸನಲ್ ಆಗಿ ತಗೊಂಡ್ರು. ಯಾವಾಗ ಪರ್ಸನಲ್ ಆಗಿ ತಗೊಂಡ್ರು ಸ್ನೇಹಿತರೆ, ಇವತ್ತು ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದಿತ್ತು, ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ಬೋದಿತ್ತು, ದೇಶದ ರಾಷ್ಟ್ರಪತಿ ಆಗ್ಬೋದಿತ್ತು. ಕರೆಕ್ಟ್ ಹೌದು ಅಲ್ವಾ? ಇವತ್ತು ಸ್ನೇಹಿತರೆ 5 ವರ್ಷದ ನಂತರ ಪ್ರಧಾನಮಂತ್ರಿ ಫೋಟೋ ಕೆಳಗೆ ಬರುತ್ತೆ. ಆದರೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ಮಹಾತ್ಮ ಗಾಂಧಿ ಫೋಟೋ ಇವತ್ತವರೆಗೂ ಕೆಳಗೆ ಬಂದಿಲ್ಲ, ಅಂಬೇಡ್ಕರ್ ಅವರು ಕೆಳಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅವರ ಬೆಳವಣಿಗೆ ದೇಶಕ್ಕೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ಮಹಾತ್ಮ ಗಾಂಧಿ ಒಂದು ಡಿಸಿಷನ್, ಇವ್ರನ್ನ ದೇಶದಿಂದ ಹೊರಗೆ ಹಾಕ್ಲೇಬೇಕು ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟರು, 1000 ಜನ ಅವ್ರ ಹಿಂದೆ ಬಂದರು. ಕರೆಕ್ಟ್ ಹೌದಲ್ವೋ? ಇಲ್ಲಿ ಒಂದು ಹೆಜ್ಜೆ ನಿಮ್ಗೆ ಕಾಯ್ತಾ ಇದ್ದಾರೆ, ನಿಮ್ಮ ಟೀಮ್ ಅವರು, ನಿಮ್ಮ ಫ್ಯಾಮಿಲಿ ಅವರು ಕಾಯ್ತಾ ಇದ್ದಾರೆ. ಒಂದು ಹೆಜ್ಜೆ ನೀವು ಮುಂದೆ ಇಟ್ಟರೆ ಇಡೀ ಯೂನಿವರ್ಸಲ್ ಸಪೋರ್ಟ್ ನಿಮಗೆ ಮಾಡುತ್ತೆ ಸ್ನೇಹಿತರೆ. ಅಶ್ವಿನಿ ದೇವರಸ್ತು ಅಂದ್ಬಿಡ್ತಾರೆ, ಎಸ್ ನಾನು ಏನಾದ್ರು ಮಾಡಲೇಬೇಕು, ಏನಾದ್ರು ಜೀವನದಲ್ಲಿ ಬದಲಾಗಬೇಕು. 1 ವರ್ಷದ ಟಾರ್ಗೆಟ್ ಇಡಿ ಸ್ನೇಹಿತರೆ. ನಾವೆಲ್ಲ 2 ವರ್ಷ 3 ವರ್ಷ ಟಾರ್ಗೆಟ್ ಇಟ್ಟಿದ್ವು. ಅವಾಗ ಏನಿರಲಿಲ್ಲ, ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟು ಸ್ವಾಮಿಯೋ ಅಯ್ಯಪ್ಪೋ ನನಗೆ. ಅವಾಗ ಪ್ರಾಡಕ್ಟ್ ಇರಲಿಲ್ಲ, ಆಯುಷ್ ಸರ್ಟಿಫಿಕೇಟ್ ಇರಲಿಲ್ಲ, ಒಳ್ಳೆ ಆಫೀಸ್ ಇರಲಿಲ್ಲ, ಏನಿರಲಿಲ್ಲ ಸ್ನೇಹಿತರೆ. ಇವತ್ತು ಕಲರ್ಫುಲ್ ಆಫೀಸ್ ನಿಮ್ಮೊಟ್ಟಿಗಿದೆ, ಆಯುಷ್ ಸರ್ಟಿಫಿಕೇಟ್ ಇದೆ, ನಿಯರ್ 40 ರಿಂದ 50 ಜಿನಿಯನ್ ಪ್ರಾಡಕ್ಟ್ಗಳಿದೆ ನಿಮ್ಮೊಟ್ಟಿಗೆ, ಅಪ್ಲೈನ್ಸ್ ಇದ್ದಾರೆ, ಟ್ರೈನಿಂಗ್ ಇದ್ದಾರೆ, ಇನ್ಕಮ್ ತಗೊಂಡವರಿದ್ದಾರೆ. ಸಂತೋಷ ಕಂಪ್ನಿಲಿ ಎಂಟ್ರಿ, ಕಂಪ್ನಿ ಸಂತೋಷ ಇದ್ದಾಗ ಇನ್ಕಮ್ ತೋರ್ಸಕ್ಕೆ ನನಗೆ ಇನ್ಕಮ್ ಬಂದಿಲ್ಲ, ನಾನು ಯಾರನ್ನು ಜಾಯಿನ್ ಮಾಡಿ, ನಿನ್ಗೇನೋ ಬಂತು ಅಂತ ಕೇಳ್ತಾರೆ. ನಾನೇ ಜಾಯಿನ್ ಆಗಿದ್ದೀನಿ, ನನಗೆ ಇನ್ಕಮ್ ಬರ್ಬೇಕಂದ್ರೆ ಅವ್ರು ಜಾಯಿನ್ ಆಗಬೇಕು, ಅವ್ರು ಜಾಯಿನ್ ಆದ್ಮೇಲೆ ನನಗೆ ಇನ್ಕಮ್ ಬರೋದು. ನೀನು ಇನ್ಕಮ್ ತೋರಿಸು,